ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಗಣಪತಿ, ಗಣೇಶ ಅಂತಂದರೆ ಗಣಗಳ ಅಧೀಶ, ಪ್ರಥಮ ಪೂಜ್ಯ. ಸಿದ್ಧಿ, ಬುದ್ಧಿ, ವಿದ್ಯೆ ಎಲ್ಲದಕ್ಕೂ ಹೆಸರಾದಂಥವನು ಅಂದರೆ ಗಣಪತಿ. ಹಾಗಾಗಿ ನಮ್ಮ ಮಕ್ಕಳಲ್ಲಿ ಸಿದ್ಧಿ, ಬುದ್ಧಿ, ವಿದ್ಯೆ ವೃದ್ಧಿ ಆಗಬೇಕು ಅಂತಂದರೆ ಗಣಪತಿ ನಮಸ್ಕಾರ ಭಾಳ ಮುಖ್ಯ. ನಾವು ಮಕ್ಕಳಾಗಿದ್ದಾಗ ಅಂದಿನ ಟೀಚರ್ಸು, ಶಿಕ್ಷಕರು ಯಾರಾದರೂ ಮಕ್ಕಳು ತುಂಟಾಟ ಮಾಡಿದರೆ, ಓದೋದ ಕಡೆಗೆ ಗಮನ ಕೊಡ್ತಾಯಿದ್ರೆ ಅವ್ರಿಗೆ ಕಿವಿಗಳನ್ನ ಹಿಡ್ಕೊಂಡು ಊಟ ಬಯಸ್ ಮಾಡಿಸ್ತಾಯಿದ್ರು. ಅದು ಪನಿಷ್ಮೆಂಟ್ ಅಂತ, ಒಂದು ಶಿಕ್ಷೆ ಕೊಟ್ಟ ಹಾಗೆ. ಆದರೆ ಇವತ್ತು ಪಾಶ್ಚಾತ್ಯರು ಅದನ್ನು ಸೂಪರ್ ಬ್ರೈನ್ ಯೋಗ ಅಂತ ಅದನ್ನೇ ಮಕ್ಕಳ ಹತ್ರ ಮಾಡಿಸಿ ವೈಜ್ಞಾನಿಕವಾಗಿ ಟೆಸ್ಟ್ ಮಾಡಿ ನೋಡಿದರೆ, ಯಾರ ಮಕ್ಕಳು ಕಿವಿ ತುದಿಯನ್ನು ಹಿಡ್ಕೊಂಡು ಊಟ ಬಯಸ್ ಮಾಡ್ತಾರೋ, ಕೂತು ಎದ್ದು ಮಾಡ್ತಾರೋ ಅವ್ರಿಗೆ ನೆನಪಿನ ಶಕ್ತಿ ಹೆಚ್ಚಿರುತ್ತೆ, ಇಮ್ಯುನಿಟಿ ಚೆನ್ನಾಗಾಗತ್ತೆ, ಅವ್ರ ಕೋಆರ್ಡಿನೇಷನ್ನು, ಕಾಗ್ನಿಷನ್ನು ಹೆಚ್ಚಾಗತ್ತೆ ಅಂತ ಗೊತ್ತಾಗಿದೆ. ಹಾಗಾಗಿ ಇಂಥ ಸಮಯದಲ್ಲಿ ನಾವು ಇದು ನಮ್ಮ ಪುರಾತನ ಕಾಲದಿಂದ ಸಹಸ್ರಾರು ವರ್ಷದಿಂದ ಗಣಪತಿ ನಮಸ್ಕಾರ ಅಂತ ಪ್ರಸಿದ್ಧಿಯಾಗಿತ್ತು. ಗಣಪತಿ ನಮಸ್ಕಾರ ಅಂತಂದರೆ ಕೈ ಎರಡು ಬೆರಳುಗಳನ್ನ ಹಿಡ್ಕೊಂಡು ಬಲಗೈನ ಎಡಗೈನ ಬಲಗೈ ತಗೊಂಡು ನಾವು ಕಿವಿ ತುದಿಗಳನ್ನ ಹೀಗೆ ಹಿಡ್ಕೊಂಡು ಮಾಡೋದು. ಇಲ್ಲ, ಕಿವಿ ಬೆರಳುಗಳನ್ನ ಹೀಗಿಟ್ಬಿಟ್ಟು ಎರಡೂ ತಿರುಗಿಸಿ ಈ ಬೆರಳುಗಳ ಮಧ್ಯಕ್ಕೆ ತುದಿಯನ್ನು ಇಟ್ಟರೆ ಇದು ಒಂಥರ ವಯಸ್ ಥರ ಎರಡು ಬೆರಳುಗಳ ಮಧ್ಯಕ್ಕೆ ನಾವು ಪ್ರೆಸ್ ಮಾಡ್ತಾಯಿದ್ದೀವಿ ಕಿವಿ ತುದಿಯನ್ನು. ಹೀಗೆ ಮಾಡಿದಾಗ ಅಕ್ಯುಪ್ರೆಷರ್ ಪಾಯಿಂಟಿಂದ ಬ್ರೈನ್ಗೆ ಸ್ಟಿಮ್ಯುಲೇಷನ್ ಹೋಗುತ್ತೆ. ನಮ್ಮ ಬ್ರೈನ್ನಲ್ಲಿ ಎರಡು ಭಾಗ ಇರುತ್ತೆ, ಎರಡು ಹೆಮಿಸ್ಫಿಯರು, ಬಲಗಡೆದು ಎಡಗಡೆದು. ಬಲಗಡೆದು ಕ್ರಿಯೇಟಿವಿಟಿಗೆ, ಎಡಗಡೆದು ಬ್ರೋಕಾಸ್ ಅಂದರೆ ನಮ್ಮ ಮಾತು, ನಮ್ಮ ಎಲ್ಲದಕ್ಕೂ ಕೂಡ ಬುದ್ಧಿಗೆ ಮುಖ್ಯ. ಆದರೆ ಎಡಗಡೆಯಿಂದ ಬರುವಂಥ ನರಮಂಡಲ ಬಲಭಾಗದ ಶರೀರಕ್ಕೆ ಸಪ್ಲೈ ಮಾಡುತ್ತೆ, ಬಲಭಾಗದ ಬ್ರೈನಿಂದ ಬರುವಂಥ ನರಗಳು ಎಡಭಾಗಕ್ಕೆ ಹೋಗುತ್ತೆ. ಹಾಗಾಗಿ ಕತ್ತಿನಲ್ಲಿ ಅವೆರಡು ಕ್ರಾಸ್ ಆಗಿ ಒಂದಕ್ಕೊಂದು ಬಲಗಡೆಯಿಂದ ಎಡಗಡೆ, ಎಡಗಡೆಯಿಂದ ಬಲಗಡೆಗೆ ಹೋಗುತ್ತೆ. ನಾವು ಕೂಡ ನಮ್ಮ ಕೈಯನ್ನು ಕ್ರಾಸ್ ಮಾಡಿ ಹೀಗೆ ಹಿಡ್ಕೊಂಡು ಮಾಡಿದರೆ ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಅಂತ ಮಾಡಿದ್ದೇ ಆದರೆ ನಮ್ಮಲ್ಲಿ ಚೈತನ್ಯ ಹೆಚ್ಚಾಗುತ್ತೆ. ಇದರಿಂದ ಒಂದು ಬುದ್ಧಿಶಕ್ತಿ ಹೆಚ್ಚಾಗುತ್ತೆ, ನಮ್ಮ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ, ಅದರ ಜೊತೆಗೆ ನಾವು ಚುರುಕಾಗ್ತೀವಿ, ಮನಸ್ಸು ಚುರುಕಾಗುತ್ತೆ. ಅದಲ್ಲದೆ ಮನಸ್ಸು ಕಾಮ್ ಆಗುತ್ತೆ, ಶಾಂತವಾಗುತ್ತೆ, ಪ್ರಶಾಂತವಾಗುತ್ತೆ. ಸೊ ಓದೋದ ಕಡೆಗೆ ಗಮನ, ಏಕಾಗ್ರತೆ ಹೆಚ್ಚಾಗುತ್ತೆ. ಅದಲ್ಲದೆ ಕೂತು ಏಳೋದ್ರಿಂದ ನಮ್ಮ ಕಾಲಿನ ತೊಡೆ ಮಸಲ್ಗಳಲ್ಲಿ ಶಕ್ತಿ ಹೆಚ್ಚಾಗುತ್ತೆ. ಹೀಗೆ ಶಕ್ತಿ ಹೆಚ್ಚಾಗೋದ್ರಿಂದ ನಮಗೆ ಈ ಮಂಡಿ ಸವಿತ ನೋವುಗಳು ಅದು ಕೂಡ ಬರೋದಿಲ್ಲ. ಹಾಗಾಗಿ ನಮ್ಮ ಶರೀರ ಮತ್ತು ಬುದ್ಧಿ ಎರಡೂ ಚೆನ್ನಾಗಿರೋಕ್ಕೆ ಏನು ಮಾಡಬೇಕು ಅಂತಂದರೆ ನಾವು ಈ ಗಣಪತಿ ನಮಸ್ಕಾರ ಮಾಡಬೇಕು. ಗಣಪತಿ ನಮಸ್ಕಾರ ಮಾಡಿದ್ರೆ ಮಕ್ಕಳು ಬುದ್ಧಿವಂತರಾಗ್ತಾರೆ, ಕ್ಲಾಸ್ನಲ್ಲಿ ಪರ್ಫಾರ್ಮೆನ್ಸು ಕೂಡ ಚೆನ್ನಾಗಾಗತ್ತೆ. ಹಾಗಾಗಿ ಅವ್ರ ಭವಿಷ್ಯ ಕೂಡ ಉಜ್ವಲ ಆಗುತ್ತೆ. ಬನ್ನಿ ನಾವೆಲ್ಲರೂ ಸೇರ್ಕೊಂಡ್ಬಿಟ್ಟು ನಮ್ಮ ಮಕ್ಕಳಿಗೂ ಕಲಿಸಿ ನಾವು ಮಾಡೋಣ. ನಾನೇನು ಮಾಡ್ತೀನಿ ಅಂದರೆ ಸಂಕಷ್ಟಹರ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಫಿಗರ್ ಆಫ್ 8 ಥರ 8 ಇದರಲ್ಲಿ ಹೋಗ್ತೀನಿ. ಆವಾಗ ಪ್ರತಿ ಸಲ ದೇವ್ರ ಮುಂದೆ ಬಂದಾಗ ಕಿವಿ ಹಿಡ್ಕೊಂಡು ಓಂ ಗಂ ಗಣಪತಿಯೇ ನಮಃ ಅಂತ 11 ಸಲ ಮಾಡ್ತೀನಿ. ಸೊ ನಾನು 10 ಸಲ ತಿರುಗೋ ಹಿಟ್ಟಕ್ಕೆ 110 ಆಗೋಗ್ಬಿಟ್ಟಿರುತ್ತೆ. ಹಾಗಾಗಿ ನೀವು ಒಂದೇ ಸಲಕ್ಕೆ ಎಲ್ಲ ಮಾಡಬೇಕಾಗಿಲ್ಲ. ಮಕ್ಕಳಿಗೆ 21ರಿಂದ ಪ್ರಾರಂಭ ಮಾಡಿ ಅವ್ರಿಗೆ ಇಷ್ಟ ಆದರೆ ಇನ್ನೂ ಹೆಚ್ಚು ಮಾಡ್ಬೋದು. ನೀವು ಮಾತ್ರ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಗೆ ಇದನ್ನು ಮಾಡಿದ್ರೆ ಸ್ವಾರ್ಥ ಪರಮಾರ್ಥ ಎರಡೂ ಆಗುತ್ತೆ. ಒಂದು ವಾಕಿಂಗ್ ಮಾಡಿದ್ರಿಂದ ವಾಯುವಿಹಾರ ಆಗುತ್ತೆ, ಗಣಪತಿ ನಮಸ್ಕಾರ ಮಾಡಿದ್ರಿಂದ ನಿಮ್ಮ ಸ್ವಾಸ್ಥ್ಯ ಚೆನ್ನಾಗಾಗುತ್ತೆ, ಮಂಡಿ ಚಿಪ್ಪು ಸವಿಯೋದು ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಭಗವಂತನಿಗೆ ನಮಸ್ಕಾರ ಮಾಡಿ ಅವನ ಜೊತೆಗೆ ಸೇರಿದಂಗಾಗುತ್ತೆ. ಆ ಗಣಪತಿಯ ಸಿದ್ಧಿ, ಬುದ್ಧಿ, ವಿದ್ಯೆ ಎಲ್ಲವೂ ನಮ್ಮಲ್ಲಿ ವೃದ್ಧಿ ಆಗಬೇಕಂದ್ರೆ ನಾವು ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಅಂತ ಗಣಪತಿ ನಮಸ್ಕಾರ ಮಾಡೋಣ. ನಮಸ್ಕಾರ.